ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ. ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಹೇ ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ. ತೇಜಸ್ಸು ಖಾಲಿ ಬಿದ್ನಿಯಪ್ಪ. ಅಡ್ಬಿದ್ದೆ ಸ್ವಾಮಿ. ಅವಧೂತ ಕಣಕತ್ತಾರ, ಬರ್ರಿ ಹೋಗಿ ಕೇಳುವ. ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ. ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ, ಮಾಯೆ ಕಾಣಾಗುಹೇಶ್ವರ. ಪ್ರಭುದೇವ, ಪ್ರಭು, ನನ್ನ ಆತ್ಮಲಿಂಗ ಅಲ್ಲಮ್ಮ ಪ್ರಭುವೇ, ಶರಣು ಶರಣು. ಗುರುದೇವ, ಬಸವ, ಗುರುವೇ, ಅಲ್ಲಮ್ಮ ಪ್ರಭುವೇ. ಹೇಳು ಹೇಳು ಬಸವ. ಬಸವ, ಗುರುವೇ, ಬಸವಣ್ಣ. ಪ್ರಭುದೇವ, 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 ಇಂದು ನನ್ನ ಕಣ್ಣುಗಳು ತಣಿದವು. ಈ ಗಳಿಗೆಗಾಗಿ 12 ವರ್ಷ ಕಾಯಿಸಿಬಿಟ್ಟೆಯಲ್ಲ ತಂದೆ. ಲೋಕ ಕಲ್ಯಾಣದ ಭರದಲ್ಲಿ ಜಗದ ಜಂಗಮನಿಗೆ ಈ ಕಲ್ಯಾಣದ ಬಸವಣ್ಣನ ನೆನಪಾಗಲಿಲ್ಲ. ಮರೆತರಲ್ಲವೇ ನೆನಪಾಗುವ ಮಾತು. ಬಸವಣ್ಣನಿಲ್ಲದೆ ಲೋಕ ಕಲ್ಯಾಣವೇ? ಬಸವಣ್ಣ, ನೀನು ಸದಾ ನನ್ನೊಂದಿಗೇ ಇರುತ್ತೀಯ. ಇಲ್ಲ, ನೀವು ನನ್ನ ಹೃದಯದಲ್ಲಿ ನೆಲೆಸಿರುವಿರಿ. ಇದು ಚೆನ್ನಾಗಿದೆ. ಒಬ್ಬರಲ್ಲೊಬ್ಬರು ನೆಲೆಸಿದ ಮೇಲೆ ಇನ್ನು ಭಿನ್ನವೇ? ಇದು ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳ ಮಹಾಸಂಗಮವಾಗಿದೆ. ಚೆನ್ನ ಬಸವಣ್ಣ, ಅಕ್ಕ ನಾಗಮ್ಮನ ಮಗ. ಶರಣು ಗಮ್ಮನ ಮಗನು ಚನ್ನ ಬಸವ. ಸೊನ್ನಲಿಗೆ ಸಿದ್ದರಾಮ. ಗುರುದೇವ, ಶುಭವಾಗಲಿ. ಏನು ಬಸವಣ್ಣನ ಸಾಂಗತ್ಯದ ಸವಿ ಉಂಡೆಯಾ? ಆ ಮಹಾಭಾಗ್ಯ ಪಡೆದು ಸುಖ ಅನುಭವಿಸಿದೆ ಗುರುದೇವ. ವಿಭೂತಿ ವೀಳ್ಯ ಸ್ವೀಕರಿಸಿ. ಆಯಿತು. ನಾನು ಹಡಪದ ಅಪ್ಪಣ್ಣ, ಹಡಪದ ಅಪ್ಪಣ್ಣ. ಗುರುತಾಗಲಿಲ್ಲವೆಂದುಕೊಂಡೆಯಾ? ಆದರೂ ನೀನು ಬಹಳ ಚುರುಕು. ನನ್ನ ವಚನ ಮುಗಿಯುವಷ್ಟರಲ್ಲಿ ಓಡಿ ಹೋಗಿ ಎಲ್ಲರನ್ನೂ ಕರೆತಂದು ಬಿಟ್ಟೆಯಲ್ಲ. ನಿಮ್ಮ ಗುಹೇಶ್ವರ ಸುಳಿವು ಕೊಡದೆ ಬಿಡುತ್ತಾನೆಯೇ ಪ್ರಭುದೇವ? ನಮಃ ಶಿವಾಯ. ಬಸವ, ಓಂ ನಮಃ ಶಿವಾಯ. ನೋಡಿದ್ರ, ಇವರು ನಮಃ ಶಿವಾಯವೆಂದರೆ ಅಲ್ಲಮರು ಓಂ ನಮಃ ಶಿವಾಯವೆನ್ನುತ್ತಿದ್ದಾರೆ. ಅಲ್ಲಮರದೇನು ಸಿದ್ಧ ಸಂಪ್ರದಾಯವೋ, ಶೈವ ವೀರಶೈವ ಲಿಂಗಾಯತ ಸಂಪ್ರದಾಯವೋ, ಅಥವಾ ಶಾಕ್ತ ತಾಂತ್ರಿಕ ಸಂಪ್ರದಾಯವೋ ಒಂದೂ ತಿಳಿಯುತ್ತಿಲ್ಲ. ಇಂದು ತಮ್ಮ ಪಾದಧೂಳಿಯಿಂದಾಗಿ ಈ ಅನುಭವ ಮಂಟಪವು ಪಾವನವಾಯಿತು. ಇನ್ನು ತಮ್ಮ ಆರೋಹಣದಿಂದ ಈ ಶೂನ್ಯ ಸಿಂಹಾಸನವು ಅಲಂಕೃತವಾಗಲಿ. ನಿಮ್ಮ ಅರಿವಿನ ಬೆಳಕು ನಮ್ಮನ್ನೆಲ್ಲ ಅನುಭವದೆಡೆಗೆ ಕೊಂಡೊಯ್ಯುವಂತಾಗಲಿ. ಬಸವ, ಬಸವಣ್ಣ, ಎತ್ತನೇರಿ ಎತ್ತ ನರಸುವವರು ಎತ್ತ ಹೋದರು ಅಂದಂತೆ ನಾವು ಸ್ಥಾವರ ವಿರೋಧಿಗಳು. ಜಂಗಮವಲ್ಲದೆ ಇನ್ನೇನಾದೆವು? ದೇಹ ಭಾವ ಒಳಿದಲ್ಲದೆ ಜೀವಭಾವ ಒಳಿಯದು, ಜೀವಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳವಡದು. ಇನ್ನು ಶೂನ್ಯ ಸಿಂಹಾಸನದ ಆರೋಹಣವೆನ್ನುವುದು
ದೇಹ ತಾನೇ ಅದನ್ನೇರುವುದು. ಅದೂ ಆಗಿ ಹೋಗಲಿ. ಅಪ್ಪಿಕೊಂಡಂತಾಯಿತು ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ನಿಮ್ಮ ಶರಣ ಪ್ರಭುದೇವರ, ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಘನವ ಏನೆಂದು ಹೇಳಲಿ, ಘನವ ಏನೆಂದು